ಶರು ಬೇಬಿ ನನಗೆ ಮಾತ್ರ ತೋರಿಸ್ತಾ ಇದ್ದಾಳೆ. ಏನದು ಅಕ್ಷತನ್ಗೆ ಆ ಸೀರೆ ಕೊಡ್ಸಿದಾಳೆ ನಮ್ಮಕ್ಕ. ನನ್ಗೆ ಎಲ್ಲೇ ಅಕ್ಕ ಯು ಮಿಸ್ ಮೀ ಚಿಟ್ಟು? ನಿಜ ಸೀರೆ ನಮ್ಮ ಮನೆ ಮದ್ವೆ ಮಾಡ್ತಾವ್ರ ಅನ್ಸುತ್ತೆ. ಡಾರ್ಲಿಂಗ್ಸ್ ಬನ್ನಿ, ನಿಮ್ಗೂ ರಿಟರ್ನ್ ಗಿಫ್ಟ್ ತಗೊಂಡೋಗಿ. ಇವ್ನ್ ಬಂದಿರೋದ್ ನಂಗೋಸ್ಕರ ನನ್ ರೋದ್ನೆ ತಡಿಯಕ್ ಆಗ್ದೇನೆ ಬಂದ್ಬಿಟ್ಟ. ನಮ್ಮ ಅಕ್ಕ ಪಾಪ ರೋದಿಸ್ತಾ ಬರಲ್ಲ ಅನ್ಬಿಟ್ಟು. ಸೊ ಡೈರಿ ಮಿಲ್ಕ್ ಇದೆ, ವಿಲ್ ಟೇಕ್ ಡೈರಿ ಮಿಲ್ಕ್ ಒಂದು. ಹೊಟ್ಟೆ ಗುಡುಗುಡು ಅಂತ. ಡ್ರಿಂಕ್ಸ್ ರ್ಯಾಪಿಡ್ ಅಣ್ಣ ಬಂದ್ಬಿಟ್ಟಿದ್ದಾರೆ. ಬನ್ನಿ ಹೋಗ್ಬಿಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಡಾರ್ಲಿಂಗ್ಸ್, ಲೆಟ್ಸ್ ಗೋ ಟು ಅವರ್ ಹೌಸ್. ಮನೆಗೆ ಹೋಗೋಣ ಬನ್ನಿ, ಮೈಸೂರಿಗೆ. ಏನಪ್ಪ ಅಂತ ಅಂದರೆ ನಮ್ಮ ಶರಣ್ಯಂದು ಫಂಕ್ಷನ್ ಇದೆ ಇನ್ನು 2 to 3 ಡೇಸಲ್ಲಿ. ಸೊ ಅಲ್ಲೆಲ್ಲ ಕೆಲಸಗಳೆಲ್ಲ ಜಾಸ್ತಿ ಇದೆ. ನಾನು ಬೇರೆ ಇಲ್ಲಿ ಬಂದುಬಿಟ್ಟಿದ್ದೆ, ಇಲ್ಲೊಂದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಆ್ಯಂಡ್ ವೀಡಿಯೋಸ್ ಎಲ್ಲ ಕೊಡೋದಿತ್ತು ಅಂತ. ಸೊ ಇವಾಗ ಇದೇ ಇನ್ನೂ ಕೆಲಸ. ಆ್ಯಕ್ಚುಲಿ ನಾಳೆ ಒಂದು ವೀಡಿಯೋ ಕೊಡಬೇಕಿತ್ತು, ಅವರಿಗೆ ಪೋಸ್ಟ್ಪೋನ್ ಮಾಡಿ ಒಂದು ಶೂಟ್ ಇದೇ ಕೆಲಸ. ಆ್ಯಕ್ಚುಲಿ ನಾಳೆ ಒಂದು ಶೂಟ್ ಇತ್ತು, ಅವರಿಗೆ ಪೋಸ್ಟ್ಪೋನ್ ಮಾಡೋಕ್ಕೆ ಹೇಳಿದ್ದೀನಿ. ನೆಕ್ಸ್ಟ್ ವೀಕ್ ಬಂದು ಮಾಡಿಕೊಡ್ತೀನಿ ಅಂತ. ಸೊ ಇವಾಗ ಮೈಸೂರಿಗೆ ಹೋಗಿ ಅಲ್ಲಿ ಕಾರ್ಡ್ ಎಲ್ಲ ಕೊಡೋದೆಲ್ಲ ಚಿಕ್ಕ ಪುಟ್ಟ ಏನೇನೋ ಕೆಲಸಗಳಿದೆ ಅಂತೆ. ಬನ್ನಿ ಹೋಗಿ ಮಾಡೋಣ. ಡಾರ್ಲಿಂಗ್ಸ್ ಬೈಕಲ್ಲಿ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು, ಬಟ್ ಬೈಕ್ನ ಸರ್ವಿಸಿಗೆ ಬಿಟ್ಬಿಟ್ಟಿದ್ದೀನಿ. ಅವರು ನಾಳೆ ಆಗುತ್ತಂತೆ ಕೊಡೋದು. ಬಟ್ ಇವತ್ತೇ ಬೇಗ ಹೋಗ್ಬಿಡೋಣ. ಇದಾದಮೇಲೆ 2 days ಆದಮೇಲೆ ನನಗೆ ಇನ್ನೊಂದು ಶೂಟ್ ಇದೆ. ಆ್ಯಕ್ಚುಲಿ ನಾನು ಉತ್ತರ ಪ್ರದೇಶ ಹೋಗಬೇಕಿತ್ತು. ಸೊ ಅದು ನೋಡೋಣ ಹೆಂಗಾಗುತ್ತೆ ಏನಾಗುತ್ತೆ ಅಂತ. ಸೊ 2 ದಿನ ಹೋಗಿ ಸರಿಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ಕೊಟ್ಟು ಬರೋಣ. ಓಕೆ, ಲೆಟ್ಸ್ ಗೋ, ಕಮಾನ್. ಇವಾಗ ಅರ್ಜೆಂಟಾಗಿ ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಇನ್ನು 10 minutesಲ್ಲಿ ರ್ಯಾಪಿಡೋ ಅಣ್ಣ ಬರ್ತಾರೆ. ರ್ಯಾಪಿಡೋ ಅಣ್ಣನ ಜೊತೆ ಸ್ಯಾಟಲೈಟ್ ಹೋಗಿ, ಸ್ಯಾಟಲೈಟಿಂದ ಬಸ್ ಹೊತ್ಕೊಂಡು ಮೈಸೂರು ಹೋಗಿ ವಿಲ್ ಗೋ ಟು ಅವರ್ ಹೌಸ್. ಲೆಟ್ಸ್ ಗೋ, ಕಮಾನ್. ಡ್ರಿಂಕ್ಸ್ ರ್ಯಾಪಿಡೋ ಅಣ್ಣ ಬಂದುಬಿಟ್ಟಿದ್ದಾರೆ. ಬನ್ನಿ ಹೋಗ್ಬಿಡೋಣ. ಆಲ್ರೆಡಿ 2 minutes ವೆಯ್ಟ್ ಮಾಡಿಸ್ಬಿಟ್ಟಿದ್ದೀನಿ ಅನಿಸುತ್ತೆ. ಏನು ಗೊತ್ತಾ, ರ್ಯಾಪಿಡೋದಲ್ಲಿ 3 minutes ಮೇಲೆ ವೆಯ್ಟ್ ಮಾಡಿದ್ರೆ ವೆಯ್ಟಿಂಗ್ ಚಾರ್ಜಸ್ ಬೀಳುತ್ತೆ. ನೋ ಇಶ್ಯೂಸ್, ಅವ್ರಿಗೂ ದುಡ್ಡಾಗುತ್ತೆ ಅಲ್ವಾ. ಹಾಗಂತ ನಾವು ಲೇಟ್ ಮಾಡಿಸ್ಬಾರ್ದು, ಬೇಗ ಹೋಗ್ಬಿಡ್ಬೇಕು. ಹಾಂ ಸರ್, ಸ್ಟ್ರೈಟ್. ಹೆಂಗಿದೆ ಸ್ಟೈಲು? ಹೊಟ್ಟೆ ಹಸೀತಾ ಇದೆ ಡಾರ್ಲಿಂಗ್ಸ್. ಇವಾಗ ಊಟ ಬೇರೆ ಮಾಡಿಲ್ಲ, ಊಟ ಮಾಡಿಕೊಂಡೆ ಅವ್ರು ಕೊಡಬೇಕಿತ್ತು. ಹೊಟ್ಟೆ ಗುಡುಗುಡು ಅಂತ ಏನು ಟ್ರೈ ಇದೆ ನೋಡೋಣ. ಅಲ್ಲಿ ಹೋಗ್ತಾ ಬಸ್ ಸ್ಟಾಪ್ ಹೋದ್ರೆ ನಾನು ತಿಳ್ಕೊಂಡು ಹೋಗ್ಬೇಡ. ಡಾರ್ಲಿಂಗ್ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದ್ವಿ. ಇವಾಗ ಹೋಗೋಣ ಬಸ್ ಹತ್ತೋಣ. ಯಾವ ಬಸ್ಸು ಫಸ್ಟ್ ಇದೆ ಆ ಬಸ್ಸಿಗೆ ಹೋಗಿ ಹತ್ತಿ ಕೂತ್ಕೊಬಿಡೋಣ. ಡಾರ್ಲಿಂಗ್ಸ್ ಬಸ್ ಹತ್ತಾಗಿದೆ, ಬಟ್ ಅಶ್ವಮೇಧ ಇಲ್ಲ. ಇದು ನಾರ್ಮಲ್ ಬಸ್ ಇರುತ್ತೆ ಗೊತ್ತಾ, KSRTC ಆ ಥರ. ಅಶ್ವಮೇಧ ಇದ್ದಿದ್ರೆ ಬೇಗ ಹೋಗ್ಬಿಡ್ತಾಯಿದೆ ಆ್ಯಂಡ್ ಕಂಫರ್ಟ್ ಕೂಡ ಚೆನ್ನಾಗಿರ್ತಾಯಿತ್ತು. ಇದು ಮೂವಿಂಗಲ್ಲಿರೋದು ಇದೊಂದೇ ಬಸ್ ಇವಾಗ ಸದ್ಯಕ್ಕೆ. ಹತ್ಕೊಂಡಿದ್ದೀವಿ, ಹೋಗ್ಬಿಡೋಣ. ಮಕ್ಕಳಿಗೆ ಶರಣ್ಯ ಮತ್ತು ಚಿಟ್ಟೆಗೆ ಯಾವ್ದಾದ್ರು ಚಾಕ್ಲೇಟ್ ತೊಗೊಂಡೋಗೋಣ. ಯಾವ ಚಾಕ್ಲೇಟು ಕಾಣಿಸ್ತಾ ಇಲ್ಲ. ಸೊ ಡೈರಿ ಮಿಲ್ಕ್ ಇದೆ, ವಿಲ್ ಟೇಕ್ ಡೈರಿ ಮಿಲ್ಕ್ ಒಂದು. ಸರ್ ಇದು ಡೈರಿ ಮಿಲ್ಕ್ ಕೊಡಿ. ಸೊ ಡಾರ್ಲಿಂಗ್ಸ್ ಮಕ್ಕಳಿಗೆ ಚಾಕ್ಲೇಟ್ಸು ಮತ್ತು ನನಗೆ ಚಿಪ್ಸ್ ತೊಗೊಂಡಿದ್ದಾಯಿತು. ಚಿಪ್ಸ್ ಅಲ್ಲ, ಲೇಸ್. ಗ್ರೀನ್ ಕಲರ್ ನಂಗೆ ಇಷ್ಟ. ಈಗ ಬನ್ನಿ, ಮನೆಗೆ ಹೋಗೋ ತನಕ ಇದನ್ನು ತಿನ್ಕೊಂಡು ಹೋಗೋಣ. ಡಾರ್ಲಿಂಗ್ಸ್ ಮನೆಗೆ ಬಂದಿದ್ದೀನಿ ನೋಡಿ, ಎಷ್ಟೊಂದು ಕತ್ಲೆ ಆಗ್ಬಿಟ್ಟಿದೆ. ಯಾರ್ಯಾರು ಇದ್ದಾರೆ ಅನಿಸುತ್ತೆ, ನೋಡೋಣ ಯಾರಿದ್ದಾರೆ ಅಂತ. ಹೋಗೋಣ ಬನ್ನಿ. ಎಲ್ಲ ಒಳಗಡೆ ಇದ್ದಾರೆ, ಎಲ್ಲ ಕಾರು ಇದೆ ಅಂದರೆ ಎಲ್ಲರೂ ಇದ್ದಾರೆ. ಅಕ್ಷತಾ ಇದ್ದಾಳೆ ಇಲ್ಲೇ. ಬರಲ್ಲ ಅನ್ಬಿಟ್ಟು ಬರೀ ಸುಳ್ಳು ಹೇಳ್ತಾರೆ, ಬರಲ್ಲ ಅಂತ. ಏನಮ್ಮ ಹಂಗ್ನಗ್ತೀಯ? ಹಾಯ್ ಚಿಟ್ಟು. ಅಯ್ಯೋ ಏನಕ್ಕ ಇದು? ಇವ್ನ್ ಬಂದಿರೋದ್ ನಂಗೋಸ್ಕರ ನನ್ ರೋದ್ನೆ ತಡಿಯಕ್ ಆಗ್ದೇನೆ ಬಂದ್ಬಿಟ್ಟ. ನಮ್ಮ ಅಕ್ಕ ಪಾಪ ರೋದಿಸ್ತಾ. ಅದಕ್ಕೆ ಹೇಳೋದು ಕಣ್ರಿ, ನೋಡ್ರೆ ಪ್ರೀತಿ ತಮ್ಮ ಅಂತ. ನಾನು ಏನೇ ಇದು? ರಿಟರ್ನ್ ಗಿಫ್ಟ್
ಕಾರ್ಡ್ ಓಕೆ. ಏನ್ ಇಡೀ ಊರಿನೇ ಕರೀತಾ ಇದೆಯಾ, ಏನ್ ಕತೆ? ರಿಟರ್ನ್ ಗಿಫ್ಟ್ಸ್. ಅಯ್ಯಪ್ಪ, ಮದ್ವೆ ಮಾಡ್ತಾ ಇದ್ಯಾಕ? ಡಾರ್ಲಿಂಗ್ಸ್, ನಮ್ಮ ಅಕ್ಕ ಮದ್ವೆ ಮಾಡ್ತಾವಳೆ ಅನ್ಸ್ತದೆ. ಈ ತರ ಎಲ್ಲ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಈ ತರ ಎಲ್ಲ ಇದ್ದಿದ್ರೆ ಆ ಕೆಲ್ಸನೂ ಬಿಟ್ಟು ಬಂದ್ಬಿಡ್ತಾ ಇದ್ದೆ. ಮದ್ವೆ ಕಾರ್ಡ್, ಆರತಿ ಶಾಸ್ತ್ರದ ಕಾರ್ಡು ನೋಡಿ ಡಾರ್ಲಿಂಗ್ಸ್, ಎಲ್ರು ಬನ್ನಿ. ಓಕೆ, ಇದು ರಿಟರ್ನ್ ಗಿಫ್ಟ್ಸ್ ಕಾರ್ಡಾ? ಥ್ಯಾಂಕ್ ಯು ಕಾರ್ಡಾ? ಏನ್ಟ್ರಾ ಇದು, ಏನಿದೆಲ್ಲ? ಏ ವಾವ್, ಏನಿದು? ರಿಟರ್ನ್ ಗಿಫ್ಟ್ಸ್ಗೆ. ರಿಟರ್ನ್ ಗಿಫ್ಟ್ಸ್ಗಾ? ಡಾರ್ಲಿಂಗ್ಸ್ ಬನ್ನಿ, ನಿಮ್ಗೂ ರಿಟರ್ನ್ ಗಿಫ್ಟ್ ತಗೊಂಡೋಗಿ. ಅಯ್ಯೋ ಅಕ್ಕ, ಇಷ್ಟಾಗ ಮಾಡ್ತಾ ಇದ್ಯಾ? ಹೌದು. ಓ ಮೈ ಗಾಡ್. ಚಿಟ್ಟು, ಆದ್ರೆ ನೀನೇ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ನಿಂಗೆ ಮಲ್ಕೊಳಕ್ಕೂ ಜಾಗ ಇಲ್ಲ. ನನ್ನ ರೂಮ್ ಹೆಂಗ್ ಮಾಡ್ಬಿಟ್ಟಿದ್ದೀರಾ ನೀವು, ನಾನಿಲ್ಲ ಅಂತ. ಏನ್ ಅನ್ಸಲ್ವಾ ನಿಮ್ಗೆ? ಶರಣ್ಯ ನೋಡಿದ್ರೆ ಶಾಕ್ ಆಗೋಯ್ತಾಳೆ. ಕೂಸು ಮಟನಾ? ಇರೋದು ಯಾಕೆ ಬಾ? ಓ ಮೈ ಗಾಡ್, ಆಯ್ತು ಬಮ್ಮ. ಕೂಸು ಮಟ್ಟೆ. ಏನ್ರೆ ಮದ್ವೆ ಮಾಡ್ತಾ ಇದ್ದೀರಾ, ಏನ್ ಕತೆ? ಥಿಂಗ್ಸ್ ನೋಡಿ, ಇಲ್ಲಿ ನಮ್ಮ ಮನೇಲಿ ಈ ಫಂಕ್ಷನ್ಗೆ ಬಂದವ್ರಿಗೆ ರಿಟರ್ನ್ ಗಿಫ್ಟ್ ಇದು. ನಮ್ಮ ಮನೇಲಿ ತೋರಿಸ್ಬೇಡ ಕಣೋ ಅಂತ ಬೈತಾವ್ರೆ. ಇದ್ಯಾವುದು? ಹಾಂ ಆಯ್ತು. ಇಲ್ಲಿ ಇದೆಲ್ಲ ಯಾವುದು? ಇದೆಲ್ಲ ಅದೇನಾ? ಎರಡು ಥರನಾ? ಈ ಥರ ಒಂದು, ಆ ಥರ ಒಂದು. ಡಾರ್ಲಿಂಗ್ಸ್ ನೋಡಿ, ರಿಟರ್ನ್ ಗಿಫ್ಟು ನಮ್ಮ ಮನೆ ಮದ್ವೆ ಮಾಡ್ತಾವ್ರ ಅನ್ಸುತ್ತೆ. ಏಯಪ್ಪ, 400 ಮೆಂಬರ್ಸಾ? ನೀನು ಏನ್ ಸೆಲೆಕ್ಟ್ ಮಾಡ್ದೆ ಇದ್ರಲ್ಲಿ ಪುನಃ? ಬಾಲ್. ಬಾಲಾ? ಯು ಮಿಸ್ ಮೀ ಚಿಟ್ಟು? ನಿಜ? ಸೀರಿಯಸ್ಲಿ? ಮುತ್ಕೊಡು ಮತ್ತೆ. ನಾನು ಮಿಸ್ ಮಾಡ್ಕೊಂಡು. ಇದೆಲ್ಲ ಏನಿದು? ಸೀರೆಗಳು ತಗೊಂಡಿದ್ದ ನಿಂದ? ಅದು ಅವಳಿಗೆ ಸೀರೆ ಕೊಡ್ಸಿದ್ಯಾ ಅಕ್ಕ? ಹಿಂಗೈತೆ ಈಗ ಹೂ ಅಂದ್ರೆ? ಅಲ್ಲ, ನಾನು ಬರಲ್ಲ ಅಂತ ಅಂದಿದ್ದಕ್ಕೆ, ನಾನು ಬರಲ್ಲ ಅಂತ ನಾನು ಕೊಡಿಸ್ತಾ ಇಲ್ಲ. ನಾನು ಗೊಳೋ ಅಲ್ಲ, ನಾನು ಫಂಕ್ಷನ್ಗೆ ಬರಲ್ಲ ಅಂತ ನನ್ನ ಮರ್ತೇ ಬಿಟ್ಟಿದ್ದೆ ಅಲ್ವಾ. ನೋಡಿ, ಅಕ್ಷತನ್ಗೆ ಆ ಸೀರೆ ಕೊಡ್ಸಿದಾಳೆ ನಮ್ಮ ಅಕ್ಕ. ನನ್ಗೆ ಎಲ್ಲೇ ಅಕ್ಕ ಒಂದ್ ಡ್ರೆಸ್ ತಗೋ, ನಾನು ಮರ್ತೇ ಬಿಟ್ಟಿದ್ದೀನಿ ಅದನ್ನ. ಪ್ರೀತಿ ತಂಗಿ, ನೀನ್ ಅವಳಿಗಿಂತ ಪ್ರೀತಿ ತಮ್ಮ, ನಿನಗೆ ಸ್ಪೆಷಲ್ ಆಗಿ ಪ್ರೀತಿ ತಂಗಿ ಅಂತೆ. ನಿನ್ ಪ್ರೀತಿ ತಂಗಿ ಆದವಳು ಹೆಂಗ್ ಕೆಲಸ ಮಾಡ್ಬೇಕು? ನೀನೇನು ಕೆಲಸ ಮಾಡ್ತಾ ಇಲ್ಲ ಅಂತ ನಾನ್ ಬಂದಿರೋದು ಕೆಲಸ ಮಾಡೋದಕ್ಕೆ. ಸುಮ್ಮನೆ ಡವ್ ಹಾಕಿರೋದು ನಾನು. ನಮ್ಮ ಮನೇಲೆ ನನ್ ಗಂಡ ಮಾವ ಎಲ್ಲಾರನ್ನೂ ಬಿಟ್ಬಿಟ್ಟು ನೀನೇನು ಕೆಲಸ ಮಾಡಿಲ್ಲ ನೀನು ಬಿಡು, ಗೊತ್ತಾಯ್ತು. ಇವಳು ಇವತ್ ಕಾರ್ಡ್ ನಾನು ಬೆಳಗ್ಗೆನು ನಮ್ಮ ಮನೆಯವ್ರಿಗೆ ಹೇಳ್ದೆ, ರೀ ನನ್ನ ತಮ್ಮಂಗ್ ಕರೀರಿ, ನೀವು ಕರೆದ್ರೆ ಬರ್ತಾರೆ. ಏನ್ ತೋರಿಸ್ತೀಯಾ? ಏನ್ ತೋರಿಸ್ತೀಯ? ಏನೋ 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 ತಂದಿದ್ದಾಳೆ ನಮ್ಮ ಚಿಟ್ಟೆ, ನನಗೆ ಮಾತ್ರ ತೋರಿಸ್ತಾ ಇದ್ದಾಳೆ. ಏನದು? ಶೂ ರ್ಯಾಕ್ ನಂಗೆ ತೋರಿಸ್ತಾರ? ನಾನೇನೋ ನನಗೇನೋ ಐಟಮು ಗೊತ್ತಿಲ್ದಂಗೆ ನಮ್ಮ ಮನೆಯವರೆಲ್ಲ ತಂದು ಔಸಿಟ್ಟಿದ್ದಾರೆ, ಅದನ್ನ ನಮ್ಮ ಚಿಟ್ಟು ತೋರಿಸ್ತಾ ಇದ್ದಾಳೆ ಕರ್ಕೊಬಂದು ಅಂತ ಅನ್ಕೊಂಡ್ರೆ ಚಪ್ಪಲಿ ಸ್ಟ್ಯಾಂಡ್ ತೋರಿಸ್ತಾ ಇದ್ದಾಳೆ. ನನಗೆ ಹರ್ಟ್ ಆಯ್ತು. ಓ, ಹೊಸ ಚಪ್ಪಲಿಗಳು ತೋರಿಸ್ತಾ ಇದೆಯಾ? ಬಿಡು ಬೆಳಿಗ್ಗೆ ನೋಡೋಣ, ಈಗ ಕಾಣಿಸ್ತಾ ಇಲ್ಲ. ತೋರಿಸ್ಬಿಡ್ಬೇಕು ಒಟ್ನಲ್ಲಿ ಅವಳು ಇವಾಗ ಈ ವ್ಲಾಗಲ್ಲಿ ಅವಳು ಸ್ಲಿಪ್ಪರ್ನ ತೋರಿಸ್ಬಿಡಮ್ಮ. ಓಯ್, ಹೈ ಹೀಲ್ಸ್ ತಗೊಂಡಿರೋದಾ 3? ನೋಡಿ ಡಾರ್ಲಿಂಗ್ಸ್, ಹೈ ಹೀಲ್ಸ್ ತಗೊಂಡಿದ್ದಾಳೆ ನಮ್ಮ ಹುಡುಗಿ. ಉಯ್, ಎಷ್ಟು ಉದ್ದ ಕಾಣಿಸ್ತಾ ಇದೆಯಾ ನೋಡು ಬೇಬಿ. ಅದು ಹಾಕೊಂಡ್ರೆ ನೀನು ಎಷ್ಟು ಇಂಚ್ ಉದ್ದ ಇದೆ ಅದು ನೋಡಿ ಡಾರ್ಲಿಂಗ್ಸ್. ಈಗಿನ ಕಾಲದ ಹುಡುಗಿರು ಖುಷಿನಾ? ಈಗ ಖುಷಿ. ನಮ್ಮ ಶರಣ್ಯ ಇನ್ನೂ ಮಲಗಿದ್ದಾಳೆ, ಅವಳಿಗೆ ಗೊತ್ತಿಲ್ಲ ನಾನು ಬಂದಿರೋದು. ಸರ್ಪ್ರೈಸ್ ನಿಂಗೆ ಕಂಡ್ಬಿಡೀಗ ಮಗನೇ. ಇಲ್ಲಿ ನೋಡಿಲಿ, ಏನೋ ಸರ್ಪ್ರೈಸ್. ಸುಮ್ಮನಿರ, ಸರ್ಪ್ರೈಸ್ ನೋಡು. ಅವಳು ನೋಡ್ ಕಣ್ಣೇ ಬಿಡ್ತಾಳ ಅವಳು. ಶರು, ನಿನ್ ಫೇವ್ರೆಟ್ ಪರ್ಸನ್, ನಿನ್ ಶಾಕ್ ಆಗೋಯ್ತೀಯ. ಅಲ್ಲಿ ನೋಡು, ಶರು ಬೇಬಿ. ಹಾಯ್ ಬೇಬಿ. ಅಯ್ಯೋ ಯಾಕೆ ಬೇಬಿ? ಅಯ್ಯೋ ಬರಲ್ಲ ಅಂತ ಅಲ್ಲಿ ಕೆಲಸ ಇತ್ತಂತ ಬಂದಿರ್ಲಿಲ್ಲ ಅಷ್ಟೇ. ನೀನೇ ತಾನೇ ಬೇಡ ಬರಬೇಡ ನೀನು ಹೋಗು ನಮ್ಮ ಮನೇಲಿ ಇರ್ಬೇಡ ಅಂತ ಕಳ್ಸಿದ್ದು, ಅದಕ್ಕೆ ನಾನು ಬಂದಿರಲಿಲ್ಲ.
ಇವಾಗ ಮತ್ತೆ Love you, ನೀನ್ baby. ವಿಡಿಯೋ ಕಟ್ ಮಾಡಾದ್ಮೇಲೆ ಮತ್ತೆ ಏನು ಬೇಬಿ ಇಷ್ಟೊಂದು ಕಲರ್ ಬಂದ್ಬಿಟ್ಟಿದ್ಯಾ? ಎಷ್ಟು ವೈಟ್ ಆಗ್ಬಿಟ್ಟಿದ್ಯಾ? ಏನು ಇಷ್ಟು ಕಲರ್ ಬಂದ್ಬಿಟ್ಟಿದ್ಯಾ? ಸ್ಲಿಮ್ ಆಗ್ಬಿಟ್ಟಿದ್ಯಾ? ವಾವ್, ಸಕ್ಕತ್ತಾಗಿದೆ ಬೇಬಿ. ವೆರಿ ಗುಡ್. ನೋಡಿ ಎಷ್ಟು ಕಲರ್ ಬಂದಿದ್ಯಾ? ಹೀಲ್ಸ್ ತಗೊಳ್ತಾರೆ ಯಾರು ಅಪ್ಪ ಕೇಳ್ದೆ ಅಜ್ಜಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಬೇಗ ಎದ್ದೇಳು. ನಿನಗೆ ಏನೇನೋ ಐಟಮ್ಸ್ ಎಲ್ಲ ತಂದ್ಬಿಟ್ಟಿದ್ದೀರಲ್ಲೇ. ನೀನು ಡ್ರೆಸ್ಗಳೆಲ್ಲ ತಗೊಂಡ್ರಾ? ಸ್ಟಿಚ್ ಕೊಟ್ಟಾರೆ. ಹೌದಾ? ಇವ್ರದ್ದು ಗೋಲ್ಡನ್ ಎಲ್ಲೋ ವಿತ್ ಪರ್ಪಲ್, ನಂದು ಚೆರಿ ಬ್ಲೂ. ನನಗೊಂದು ಮಾತು ಹೇಳಿಲ್ವಾ ನೀವು ಡ್ರೆಸ್ ತಗೊಳಕ್ ಹೋಗ್ತಾ ಇದ್ದೀನಿ ಅಂತ? ಇಲ್ಲ ಅವತ್ತು ಕಾಲ್ ಮಾಡಿದ್ನಲ್ಲ, ಹೌದಾ? ವಿಡಿಯೋ ಕಾಲ್ ಮಾಡೋಣ. ನನ್ನ ಕಾಲ್ ಸೊ ಡಾರ್ಲಿಂಗ್ಸ್, ಇವಳು ಯಾವ್ದು ಡ್ರೆಸ್ಗಳೆಲ್ಲ ಇದೆ ಅನ್ನೋದನ್ನ ನಾಳೆ ತೋರಿಸ್ತೀನಿ. ಇವಾಗ ಇವಳು ಒಂದು 10 ನಿಮಿಷ ಮಲ್ಕೊಳ್ಳಿ, ನಾನು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಏನು ಮಂದಿ ಜಾಮೂನ್ ಮಾಡಿ ಇಟ್ಟಿದ್ಯಾ? ಫಾದರ್ಸ್ ಡೇದು. ಫಾದರ್ಸ್ ಡೇ ಇದು. ಫಾದರ್ಸ್ ಡೇ ಜಾಮೂನಾ? ಹಂಗಾರೆ ನಾನು ತಿನ್ನಲ್ಲ. ಫಾದರ್ಸ್ ಡೇ ಜಾಮೂನ್ ನಾನೇ ತಿಂತೀನಿ. ಬೇರೆ ಏನಾದ್ರು ತಿನ್ನಕ್ಕೆ ಕೊಡಮ್ಮ, ಹೊಟ್ಟೆ ನೋಡಿ ನಮ್ಮಮ್ಮ ಬಂತಿದ್ದಂಗೆ ಏನಾದ್ರು ತಿನ್ನಕ್ಕೆ ಕೊಡಮ್ಮ ಅಂದರೆ ಮಾವಿನ ಹಣ್ಣು ಕೊಡ್ತಾ ಇದ್ದಾರೆ. ಇನ್ನೇನು ಮಾಡೋಕ್ಕಲ್ಲ, ಇದನ್ನೇ ತಿನ್ನ, ನಾವು ಹೊಟ್ಟೆ ಸಿಗ್ತಾ ಇದೆ. ಆಮೇಲೆ ಅಲ್ಲೆಲ್ಲ ತೋರಿಸ್ತೀನಿ. ಹೊಟ್ಟೆ ಸಿಗ್ತೈತೆ. ಆದ್ರೆ ಅದು ನಿನ್ನ ಮಿಸ್ಟೇಕ್, ನೀನು ಬರ್ತಿರೋದು. ನಾವೇನು ಮಾಡೋಣ? ಫಸ್ಟು ಇವನು ಏನಂತಿದ್ದ ಅಂದರೆ ನಾನು ಬರೋಕ್ಕಾಗಲ್ಲ, ನಾನು ಬರಲ್ಲ, ಹಂಗೆ ಅಂದ್ಕೊಂಡು ಗುದ್ಬಿಡು. ಅಷ್ಟು ಕೋಪ ಬಂದ್ಬಿಟ್ಟಿತ್ತು ನಿಂಗೆ. ನೀನು ಬರ್ತಾ ಇದ್ದಿದ್ರೆ ಈ ನೇಲ್ಸಲ್ಲಿ ನಿನಗೆ ಪರಿಸ್ತಿದ್ದೆ. ಆ್ಯಕ್ಚುಲಿ ನನಗೆ ಕೆಲಸ ಇತ್ತು. ಆ್ಯಕ್ಚುಲಿ ಐ ಹ್ಯಾವ್ ಟು ಗೋ ಟು ಉತ್ತರ ಪ್ರದೇಶಕ್ಕೆ ಹೋಗ್ಬೇಕು. ನನಗೋಸ್ಕರ ರಜೆ ಹಾಕ್ಕೊಳಕ್ಕಾಗಲ್ವ ಅಂದರೆ ಅದನ್ನು ಹೋಗದೆ ಇರೋಕ್ಕಾಗಲ್ವಾ? ದಟ್ ಈಸ್ ನಾಟ್ ಪ್ರೊಫೆಷ್ನಲ್ ಕಣಪ್ಪ. ಒಂದು ತಿಂಗಳು ಮುಂಚೆನೇ ದೇ ಹ್ಯಾವ್ ಬುಕ್ಡ್, ಓಕೆನಾ? ಒಂದು ತಿಂಗಳು ಮುಂಚೆನೇ ಬುಕ್ ಮಾಡಿದ್ದೀವಿ. ಹಾಕು, ಏನೋ ರಿಕ್ವೆಸ್ಟ್ ಮಾಡಿ ಎಲ್ಲ ನೋಡೋಣ. ಲೆಟ್ಸ್ ಟಾಕ್. ನೋ, ಯು ಶುಡ್ ಪುಟ್ ಹಾಲಿಡೇ. ನೋಡಿ ಡಾರ್ಲಿಂಗ್ಸ್, ಹೊಟ್ಟೆ ಸಿಗ್ತಾ ಇದೆ ಮಮ್ಮಿ ಅಂದಿದ್ದಕ್ಕೆ ಅಮ್ಮ ಹಪ್ಪಳ ಹಾಕ್ಕೊಟ್ಟಿದ್ದಾರೆ. ದಟ್ ಈಸ್ ಮಾಮ್. ಏನಂತ್ಯಾ? ಹ್ಞೂ ಅಂತ್ಯಾ? ನನಗೆ ಗೊತ್ತಿಲ್ಲದಂಗೆ ಇವರೆಲ್ಲ ಡಾರ್ಲಿಂಗ್ಸ್ ಡ್ರೆಸ್ಗಳೆಲ್ಲ ತೊಗೊಂಡು ಎಲ್ಲರೂ ಡ್ರೆಸ್ ತೊಗೊಬಿಟ್ಟವ್ರೆ. ನನಗೆ ಹೇಳೇ ಇಲ್ಲ ಯಾರೂ. ಇರಲಿ, ಯಾರ್ಯಾರು ಏನೇನು ಡ್ರೆಸ್ ತೊಗೊಂಡಿದ್ದಾರೆ, ರಿಟರ್ನ್ ಗಿಫ್ಟ್ ಏನು ಅನ್ನೋದೆಲ್ಲ ನಾನು ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್, ಸಿ ಯು, ಲವ್ ಯು ಡಾರ್ಲಿಂಗ್ಸ್. ಬಾಯ್ ಬಾಯ್.